ಯತ್ನಾಳ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ. ಮೂಡ ಹಗರಣದಲ್ಲಿ ಜಿಟಿಡಿಯು ಲಾಭವನ್ನ ಮಾಡಿದ್ದಾರೆ ಅಂತ ಯತ್ನಾಳ್ ಹೇಳಿದ್ರು. ಇನ್ನು ಯತ್ನಾಳ್ ಆರೋಪಕ್ಕೆ ಏಕವಚನದಲ್ಲಿ ತಿರುಗೇಟನ್ನ ನೀಡಿದ್ದಾರೆ ಜಿಟಿ ದೇವೇಗೌಡ. ಅಂದ್ರೆ ನಿನಗೇನು ಗೊತ್ತು ನನ್ನ ಯೋಗ್ಯತೆ, ಆಸ್ತಿ, ಸಾಲದ ಲೆಕ್ಕ ಅಂತ ಜಿಟಿಡಿ ಗುಡುಗಿದ್ದಾರೆ. ನಾನು ಭ್ರಷ್ಟಾಚಾರ ಮಾಡಿರೋದನ್ನ ನೀನು ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನ ವಿಚಾರವೂ ಕೂಡ ನನಗೆ ಗೊತ್ತಿದೆ, ನಿನ್ನ ವಿಚಾರವನ್ನ ನಾನು ಬಹಿರಂಗ ಪಡಿಸ್ತೇನೆ ಅಂತ ಗುಡುಗು ಬಿಟ್ಟಿದ್ದಾರೆ. ಏನೋ ಬೇರೆಯವರ ಬಗ್ಗೆ ಮಾತನಾಡದಂತೆ ನನ್ನ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀನು ರಾಜಕೀಯಕ್ಕೆ ಬಂದಾಗ ಏನಿತ್ತು, ನಂತರ ನೀನು ಹೇಗೆ ದುಂಡಗಾದೆ ಅನ್ನೋದು ಗೊತ್ತಿದೆ ಎಂದಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ಜಿಟಿ ದೇವೇಗೌಡ. ಏನೋ ಸೌಹಾರ್ದ ಬ್ಯಾಂಕ್ನಲ್ಲಿ ಎಷ್ಟು ಹಣವನ್ನ ಡೆಪಾಸಿಟ್ ಮಾಡ್ಕೊಂಡಿದ್ಯಾ ಅನ್ನೋದು ನನಗೆ ತಿಳಿದಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಆ ಹಣವನ್ನ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ಯಾ ಅನ್ನೋದು ಗೊತ್ತು ಅಂತ ಜಿಟಿ ದೇವೇಗೌಡ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಜಿಟಿ ದೇವೇಗೌಡ ಅವರು ನಾನು ಭ್ರಷ್ಟಾಚಾರ ಮಾಡಿರುವುದನ್ನ ಸಾಬೀತು ಮಾಡಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಯತ್ನಾಳ್ಗೆ ಬಹಿರಂಗವಾಗಿ ಸವಾಲನ್ನ ಈಗ ಹಾಕಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಂತಹ ಹೊತ್ತಿನಲ್ಲಿ ಜಿಟಿ ದೇವೇಗೌಡ ಅವರು ಮೂಡ ಭ್ರಷ್ಟಾಚಾರದಲ್ಲಿ ತಮ್ಮ ಪಾತ್ರವೂ ಇದೆ ಎಂದಂತಹ ಶಾಸಕ ಯತ್ನಾಳ್ ಹೇಳಿಕೆಗೆ ಕೆರಳಿ ಕೆಂಡು ಆಗಿಬಿಟ್ಟಿದ್ರು. ಈ ವೇಳೆ ಯತ್ನಾಳ್ಗೆ ಏಕವಚನದಲ್ಲೇ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ಅಂದ್ರೆ ನನ್ನ ಯೋಗ್ಯತೆ, ನನ್ನ ಆಸ್ತಿ, ಈ ಲೆಕ್ಕ ನಿನ್ಗೇನು ಗೊತ್ತು, ನಿನಗೆ ತಾಕತ್ತಿದ್ರೆ ನಿನ್ನ ಬಳಿ ನನ್ನದೇನಿದೆ ಅನ್ನೋದನ್ನ ಬಹಿರಂಗ ಪಡಿಸು, ನಿನ್ನ ವಿಚಾರವೂ ಕೂಡ ನನಗೆ ಗೊತ್ತಿದೆ, ನಾನು ಅದನ್ನ ಬಹಿರಂಗ ಪಡಿಸ್ತೀನಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಸವಾಲ್ ಹಾಕಿದ್ದಾರೆ. ಎಲ್ಲಾದ್ರೂ ನಾನು ಭ್ರಷ್ಟಾಚಾರ ಮಾಡಿರೋದನ್ನ ನೀನು ಸಾಬೀತು ಮಾಡಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ ಮಾಜಿ ಸಚಿವ ಜಿಟಿ ದೇವೇಗೌಡ. ಇನ್ನು ಯತ್ನಾಳ್ ಅವರಿಗೆ ನೇರಾನೇರವಾಗಿ ಸವಾಲನ್ನ ಹಾಕಿ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಯತ್ನಾಳ್ ಬೇರೆಯವ್ರ ಜೊತೆ ಮಾತನಾಡದ ಹಾಗೆ ನನ್ನ ಹತ್ರ ಮಾತಾಡಬೇಡ, ಇನ್ನು ಸೌಹಾರ್ದ ಬ್ಯಾಂಕ್ ನಲ್ಲಿ ಎಷ್ಟು ಹಣವನ್ನ ಡೆಪಾಸಿಟ್ ಅನ್ನ ಮಾಡ್ಕೊಂಡಿದ್ಯಾ ಅನ್ನೋದು ನನಗೊತ್ತು, ಆ ಹಣವನ್ನ ಎಲ್ಲೆಲ್ಲ ಹೂಡಿಕೆ ಮಾಡಿದಿ ಅನ್ನೋದು ಕೂಡ ನನಗೊತ್ತು ಅನ್ನೋದಾಗಿ ಹಿಗ್ಗಾಮುಗ್ಗಾ ಜಾಡಿಸ್ಬಿಟ್ಟಿದ್ದಾರೆ ಜಿಟಿ ದೇವೇಗೌಡ. ಅಂದ್ರೆ ಬೇರೆಯವರ ಬಗ್ಗೆ ಮಾತನಾಡದಂತೆ ನನ್ನ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾದ್ರೂ ನಾನು ಭ್ರಷ್ಟಾಚಾರ ಮಾಡಿರುವುದನ್ನ ನೀನು ಸಾಬೀತು ಮಾಡಿದ್ರೆ ರಾಜೀನಾಮೆಯನ್ನೇ ಕೊಟ್ಟು ಬಿಡ್ತೀನಿ ಅಂತ ಗುಡುಗಿದ್ದಾರೆ ಜಿಟಿಡಿ.